ಸಿಎಂ ಸಿದ್ದರಾಮಯ್ಯ ಅವರಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ. ವರ್ಣಾ ಕ್ಷೇತ್ರದ ಆಯ್ಕೆಯ ಸಂಬಂಧ ಸಲ್ಲಿಸಿದ್ದಂತ ಅರ್ಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ವರ್ಣಾ ಕ್ಷೇತ್ರದ ಆಯ್ಕೆಯ ಸಂಬಂಧ ಸಲ್ಲಿಸಿದ್ದಂತ ಅರ್ಜಿ ಭ್ರಷ್ಟಾಚಾರ, ಚುನಾವಣಾ ಅಕ್ರಮ ಅನ್ನುವಂತ ಆರೋಪ ಬಂದಿರುವಂತ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಶಂಕರ್ ಅನ್ನೋರು ಸಲ್ಲಿಸಿದ್ದಂತ ಮೇಲ್ಮನವಿ ಅರ್ಜಿ ಇದು. ಈ ಅರ್ಜಿಯನ್ನ ರಾಜ್ಯ ಹೈಕೋರ್ಟ್ ವಜಾ ಮಾಡಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಇದಕ್ಕೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಈಗ ನೋಟಿಸ್ ಅನ್ನು ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರು ದೂರುದಾರರು. ಸಿಎಂ ಹಾಗೂ ಚುನಾವಣೆ ಆಯೋಗಕ್ಕೆ ನೋಟಿಸ್ ಅನ್ನು ಕೊಡಲಾಗಿದೆ. ಸುಪ್ರೀಂ ದ್ವಿಸದಸ್ಯ ಪೀಠದಿಂದ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಈ ಹಿಂದೆ ಅರ್ಜಿದಾರರು ಸಿದ್ದರಾಮಯ್ಯ ಆಯ್ಕೆಯನ್ನ ಪ್ರಶ್ನಿಸಿ ಸಲ್ಲಿಸಿದ್ದಂತ ಅರ್ಜಿ. ಏಪ್ರಿಲ್ನಲ್ಲಿ ಕರ್ನಾಟಕ ಹೈಕೋರ್ಟ್ನ ಸುನಿಲ್ ದತ್ ಯಾದವ್ ಅವರ ಪೀಠ ಅರ್ಜಿಯನ್ನ ತಿರಸ್ಕರಿಸಿತ್ತು. ಈಗ ನೋಟಿಸ್ ಕೊಟ್ಟಿರುವಂಥದ್ದು ಅವರಿಗೆ ಕಾರಣ ಕೇಳಿರ್ತಾರೆ. ಈ ರೀತಿಯಾಗಿ ಅರ್ಜಿ ಬಂದಿದೆಯಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರಶ್ನೆಯನ್ನು ಮಾಡಲಾಗಿದೆಯಲ್ಲ. ಸೊ ಹೀಗಾಗಿ ಅದ್ರ ಬಗ್ಗೆ ಅವ್ರಿಗೂ ಕೂಡ ಇನ್ಫಾರ್ಮೇಷನನ್ನು ಕೊಡಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ನೋಟಿಸ್ನಲ್ಲಿ ಏನಂತ ಉಲ್ಲೇಖ ಮಾಡಲಾಗಿದೆ, ಏನಂತ ನೋಟಿಸನ್ನು ಕೊಡಲಾಗಿದೆ ಇದರಲ್ಲಿ? ಚುನಾವಣಾ ಅಕ್ರಮ ಆರೋಪದ ಸಂಬಂಧವಾಗಿ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ಸರ್ವ್ ಮಾಡಿರುವಂತಹದ್ದು. ಶಂಕರ್ ಎನ್ನುವಂತ ಅವರು ಒಂದು ಹೈಕೋರ್ಟ್ ನಲ್ಲಿ ಹಿಂದೆ ಕೂಡ ಅಷ್ಟೇ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. 2023 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ವರ್ಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಗ್ಯಾರಂಟಿಗಳಿಂದಾಗಿ ಸಿದ್ದರಾಮಯ್ಯ ಅವರು ಗೆದ್ದಿರುವಂತಹದ್ದು. ಆ ಗ್ಯಾರಂಟಿಗಳು ಕೊಟ್ಟಿರುವಂತಹದಕ್ಕೆ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಅವರ ಸಹಿಯನ್ನ ಹಾಕಿದ್ದಾರೆ. ಜೊತೆಗೆ ಆಮಿಷಗಳನ್ನ ಹುಟ್ಟುವಂತ ಮುಖಾಂತರವಾಗಿ ಅವರು MLA ಸೀಟನ್ನ ಗೆದ್ದು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಆ ಕಾರಣಕ್ಕೋಸ್ಕರ ಅವರ ಶಾಸಕ ಸ್ಥಾನವನ್ನ ಅಸಿಂಧು ಅಂತ ಘೋಷಣೆ ಮಾಡ್ಬೇಕು ಅಂತ ಹೇಳಿ ಹೈಕೋರ್ಟ್ ಹಾಕೊಂಡಿದ್ರು. ಆದ್ರೆ ಹೈಕೋರ್ಟ್ ನಲ್ಲಿ ರವಿವಾರ ಮಾಡಿದ್ರು. ವಾದ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಚುನಾವಣಾ ಅಭ್ಯರ್ಥಿಗಳು ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಂತ ಘೋಷಣೆಗಳನ್ನ ಕೊಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ವಾದ ಮಾಡಿದ್ರು. ಹೈಕೋರ್ಟ್ ಕೂಡ ಅಷ್ಟೇ ಈ ಶಂಕರ್ ಸಲ್ಲಿಸಿದ ಅರ್ಜಿಯನ್ನು ವಜಾ ಮಾಡಿತ್ತು. ಈ ಒಂದು ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಶಂಕರ್ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಅರ್ಜಿಯನ್ನು ಹಾಕೊಂಡಿದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಹಾಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ನಿಂದ ನೇರವಾಗಿ ಚುನಾವಣಾ ಆಯೋಗ ಮತ್ತು ಸಿದ್ದರಾಮಯ್ಯ ನೋಟಿಸ್ ಅನ್ನ ಸರ್ವ್ ಮಾಡಿದೆ. ಅಂದ್ರೆ ಈ ರೀತಿಯ ನಿಮ್ಮ ಮೇಲೆ ಒಂದು ಆರೋಪ ಇದೆ. 2023 ಒಂದು ಎಲೆಕ್ಷನ್ ಅಲ್ಲಿ ನೀವು ಆವೇಶವನ್ನು ಹೊಂದಿದ್ದೀರಿ. ಜೊತೆಗೆ ನೀವು ಗ್ಯಾರಂಟಿಗಳನ್ನ ಘೋಷಣೆ ಮಾಡುವಂತ ಮುಖಾಂತರವಾಗಿ ಜನರು ನಿಮ್ಗೆ ವೋಟ್ ಹಾಕೋದಿಕ್ಕೆ ಒಂದ್ ರೀತಿ ಪ್ರೇರೇಪಣೆ ಆದಂತಾಗಿ ಅದಕ್ಕೆ ಸೂಕ್ತವಾದಂತ ಕಾರಣಗಳನ್ನ ತಿಳಿಸಿ ಅಂತ ಹೇಳಿ ಹೀಗಾಗಿ ನೋಟಿಸ್ ಅನ್ನ ಸರ್ವ್ ಮಾಡಿದೆ. ಈ ನೋಟಿಸ್ಗೆ ಸಿದ್ದರಾಮಯ್ಯ ಅವರು ಯಾವ ರೀತಿಯಾದ ಉತ್ತರವನ್ನ ಕೊಡ್ತಾರೆ? ಯಾಕಂದ್ರೆ ಹಿಂದೆಯೂ ಕೂಡ ಅಷ್ಟೇ ರವಿವರ್ಮ ಕುಮಾರ್ ಅವರು ಹೈಕೋರ್ಟ್ ನಲ್ಲಿ ಪಿಟಿಷನ್ ಫೈಲ್ ಆದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಒಂದು ಸ್ಟೇಟ್ಮೆಂಟ್ ಅನ್ನ ವಾದವನ್ನ ಮಾಡಿದ್ರು, ಅದೇ ರೀತಿಯಾದ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅದಕ್ಕೆ ಹೆಚ್ಚುವರೆಗೆ ಏನಾದ್ರು ಕೊಡ್ತಾರೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿರುತ್ತೆ ಪೃಥ್ವಿ. ಹಾಗೆ ಚುನಾವಣಾ ಆಯೋಗಕ್ಕೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಚುನಾವಣೆ ವೇಳೆ ಆಮಿಷ, ಭ್ರಷ್ಟಾಚಾರದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಮಂಜು, ಇಲ್ಲಿ ಮೇನ್ಲಿ ನೋಟಿಸ್ ಕೊಡುವಂಥ ವಿಚಾರ ಅಂತ ನೋಡೋದಾದರೆ ಅವ್ರಿಗೊಂದು ಇಂಟಿಮೇಷನ್ನು ಮತ್ತು ಒಂದು ಕಡೆ ಕಾರಣವನ್ನು ಕೂಡ ಕೇಳಿ ಅವ್ರಿಗೊಂದು ಕ್ಲಾರಿಫಿಕೇಷನನ್ನು ಕೊಡುವಂಥ ನಿಟ್ಟಿನಲ್ಲೂ ಕೂಡ ಈ ನೋಟಿಸ್ಗಳು ಹೋಗ್ತಾವಲ್ವಾ, ಸರ್ವ್ ಆಗ್ತಾವಲ್ವಾ? ಸರ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಯಾವುದೇ ಒಬ್ಬ ದೂರುದಾರ ಯಾವುದೇ ಒಂದು ಪಿಟಿಷನ್ ಅನ್ನ ಕೋರ್ಟ್ ಅಲ್ಲಿ ಫೈಲ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಮೇಲೆ ಈ ರೀತಿಯಂತ ಆರೋಪಗಳನ್ನ ಮಾಡ್ಕೊಂಡು ಅರ್ಜಿಯನ್ನು ಹಾಕೊಂಡಿದ್ದಾರೆ. ಆ ಆರೋಪಗಳಿಗೆ ನಿಮ್ಮ ಉತ್ತರ ಏನು ಅನ್ನುವ ಸೈಟ್ನಲ್ಲಿ ಕೂಡ ಅಷ್ಟೇ ಕೋರ್ಟ್ ಮೊದಲನೇದಾಗಿ ಸಮನ್ಸ್ ಅಂದ್ರೆ ನೋಟಿಸ್ ಅಂತ ಇಶ್ಯೂ ಮಾಡುತ್ತೆ. ಅದೇ ರೀತಿಯಾಗಿ ಇವತ್ತು ಸಿದ್ದರಾಮಯ್ಯ ಮತ್ತು ಚುನಾವಣಾ ಆಯೋಗಕ್ಕೆ ನೋಟಿಸ್ ಅನ್ನು ಸರ್ವ್ ಮಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಈ ಗ್ಯಾರಂಟಿ ಕಾರ್ಡ್ಗಳ ಆಮಿಷಗಳು ಹೊಂದಿರುವಂತಹ ಒಂದು ವಿಚಾರವಾಗಿಯೇ ಕೂಡ ಸಿದ್ದರಾಮಯ್ಯ ಗೆದ್ದಿದ್ದಾರೆ. ಇನ್ನೊಂದು ಏನಂತಂದ್ರೆ ಪ್ರಮುಖವಾಗಿ ಇವತ್ತು ಗ್ಯಾರಂಟಿ ಯೋಜನೆಗಳಿಂದಲೇ ಸರ್ಕಾರ ಇವತ್ತು ಬಂದಿದೆ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಮಾತನಾಡ್ಕೊತಿದ್ದಾರೆ. ಅಂದ್ರೆ ಜನರ ಒಂದು ಆಸೆಗಳನ್ನ ಮುಂದಿಟ್ಕೊಂಡು ಇವ್ರು ಈ ರೀತಿಯ ಗ್ಯಾರಂಟಿ ಕಾರ್ಡ್ಗಳನ್ನ ಪ್ಲೇ ಮಾಡಿದ್ದಾರೆ. ಜೊತೆಗೆ ಗ್ಯಾರಂಟಿ ಕಾರ್ಡ್ಗಳ ಮೇಲೆ ಸ್ವತಃ ಸಿದ್ದರಾಮಯ್ಯ ಅವರೇ ಸಹಿ ಮಾಡಿರುವಂತದ್ದು ಮತ್ತು ಮತದಾರರ ಆಮಿಷವನ್ನ ಒಡ್ಡಿರುವಂತದ್ದು ಮೇಲ್ನೋಟದಲ್ಲಿ ಕಂಡು ಬರ್ತಿದೆ ಅಂತ ಹೇಳ್ಬಿಟ್ಟು ಹಿಂದೆಯೂ ಕೂಡ ಅಷ್ಟೇ ಶಂಕರ್ ತಮ್ಮ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡ್ಕೊಂಡಿದ್ರು. ಆ ಅರ್ಜಿಯನ್ನು ಉಲ್ಲೇಖ ಮಾಡ್ಕೊಂಡಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ರವಿಕುಮಾರ್ ಅವರು ವಾದವನ್ನ ಮಾಡಿದ್ರು. ಅಂದ್ರೆ ಹೈಕೋರ್ಟ್ ನಲ್ಲಿ ಹಿಂದೆ ಪ್ರಕರಣ ಇದ್ದಂತಹ ವೇಳೆಯಲ್ಲಿ ಅಲ್ಲಿ ಪ್ರಮುಖವಾಗಿ ರವಿವರ್ಮ ಕುಮಾರ್ ಏನ್ ಹೇಳಿದ್ರು ಅಂತಂದ್ರೆ ಚುನಾವಣಾ ಪೂರ್ವದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಾಗಿರ್ಬೋದು ಆಶ್ವಾಸನೆಗಳು ನೀಡುವಂತದಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನು ಕೂಡ ವಾದವನ್ನ ಮಂಡನೆ ಮಾಡಿದ್ರು. ಅದಕ್ಕೆ ಚುನಾವಣಾ ಆಯೋಗವು ಕೂಡ ಅಷ್ಟೇ ಒಂದಷ್ಟು ಕ್ಲಾರಿಫಿಕೇಶನ್ ಹಿಂದೆ ಹೈಕೋರ್ಟ್ಗೆ ಕೊಟ್ಟಿತ್ತು. ಇಲ್ಲಿ ವಾದ ಪ್ರತಿವಾದ ಆಲಿಸಿದ ಬಳಿಕನೇ ಹೈಕೋರ್ಟ್ ಕೊಟ್ಟಿರುವಂತದ್ದು ಶಂಕರ್ ಸಲ್ಲಿಸಿದಂತಹ ಅರ್ಜಿಯನ್ನು ವಜಾ ಮಾಡಿತ್ತು. ಜೊತೆಗೆ ಸಿದ್ದರಾಮಯ್ಯ ಅವರ ಒಂದು ಗ್ಯಾರಂಟಿ ಬಗ್ಗೆ ಆಗಿರ್ಬೋದು, ಅವರು ಏನ್ ಆಶ್ವಾಸನೆ ಕೊಟ್ಟಿದ್ರು ಅದನ್ನ ನಾವು
ಕನ್ಸಿಡರ್ ಮಾಡೋಕ್ ಆಗದಲ್ಲಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಆದೇಶವನ್ನು ಕೂಡ ಕೊಟ್ಟಿತ್ತು. ಇದಾದ ಬಳಿಕ ಈಗ ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿಕೊಂಡು ಶಂಕರ್ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದ್ದು. ಸದ್ಯ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಕೈಗೊಳ್ತಾರೆ. ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ಕೈಗೊಳ್ತಾ ಇರುವ ಸಂದರ್ಭದಲ್ಲಿ ಇವತ್ತು ನೋಟಿಸ್ ಅನ್ನ ಸರ್ವ್ ಮಾಡಿದ್ರೆ ಜೊತೆಗೆ ಒಂದು ನೋಟಿಸ್ಗೆ ಸಿದ್ದರಾಮಯ್ಯ ಅವರ ಪರ ವಕೀಲರಿಂದ ಯಾವ ರೀತಿಯ ರಿಪ್ಲೈ ಅನ್ನು ಕೊಡುತ್ತಾರೆ ಅನ್ನುವಂಥದ್ರ ಮೇಲೆ ಮುಂದಿನ ಬೆಳವಣಿಗೆಗಳು ಕೂಡ ಇರುತ್ತೆ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.